ಆಮೇಲೆ ಇದು ಸರ್ ಏಲಕ್ಕಿ ಹಚ್ಚಿದ್ರೆ ಆವಿನ ಕಾಟ ಅಂತಾರೆ, ಇದು ನಿಜಾನ ಸುಳ್ಳ? ಖಂಡಿತ ಸುಳ್ಳು ಸರ್ ಅದು. ಯಾಕೆಂದರೆ ನೀವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗಲೂ ಇದೇ ಕ್ವಶನ್ ಕೇಳಿದ್ರಿ ನೀವು. ಹೌದು. ಅದು ರಾಂಗ್ ಇನ್ಫಾರ್ಮೇಷನ್ ಸರ್. ಯಾಕೆ ಗೊತ್ತಾ, ನಾನು ಅದನ್ನು ಸ್ಪಷ್ಟವಾಗಿ ಹೇಳ್ತೀನಿ ಸರ್. ರಾಜ್ಯದ ಎಲ್ಲ ರೈತ ಬಾಂಧವರು ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಅದು ಏಲಕ್ಕಿಯಲ್ಲಿ ಹಾವಿರುತ್ತೆ ಅನ್ನೋ ಉದ್ದೇಶ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ನಾನು ಅದನ್ನು ಸತ್ಯಾಂಶನೇ ಹೇಳ್ಬಿಡ್ತೀನಿ. ನಾವು ಕೇರಳ ಅಥವಾ ಮತ್ತು ಇಡುಕಿನಲ್ಲಿ ಏಲಕ್ಕಿ ಹಾಕ್ಬೇಕು ಅಂತ ಅಲ್ಲಿಗೆ ಹೋದಾಗ, ಅಲ್ಲಿ ಕರ್ನಾಟಕದಲ್ಲಿ ಏಲಕ್ಕಿ ಎಲ್ಲ ಬೆಳೆದು ನಮ್ಮ ಹೆಸರು ಕೆಡಿಸ್ತಾರೆ, ನಮ್ಮ ಬೆಳೆ ಎಲ್ಲ ಹಾಳು ಮಾಡ್ತಾರೆ, ರೇಟನ್ನು ಹಾಳು ಮಾಡ್ತಾರೆ ಅನ್ನೋ ಉದ್ದೇಶದಿಂದ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿರೋದು ರೈತರಿಗೆ. ಮತ್ತು ಅದೇ ಸಕಲೇಶ್ಪುರದಲ್ಲೂ ಕೂಡ ಇದೇ ಮಾತು ಕೇಳಿ ಬಂತು. ಆದರೆ ಖಂಡಿತ ಇದು ಸುಳ್ಳು. ಯಾರು ಭಯಪಟ್ಟು ಏಲಕ್ಕಿ ಹಾಕೋದು, ಏಲಕ್ಕಿಯಲ್ಲಿ ಹಾವಿರುತ್ತೆ ಅನ್ನೋದನ್ನು ತೆಗೆದಾಕ್ಬಿಟ್ಟು ಬೆಳೆಯೋದಿದ್ರೆ ಏಲಕ್ಕಿ ಬೆಳೆಯೋರು ಚೆನ್ನಾಗಿ ಬೆಳಿಬೋದು, ಏನು ತೊಂದರೆ ಇಲ್ಲ. ಏಲಕ್ಕಿ ಬೆಳೆಯೋಕ್ಕೆ ಮೇಜರ್ ಎಷ್ಟು ಪರ್ಸೆಂಟ್ ನೆರಳು ಇರ್ಬೋದು ಸರ್ ತೋಟದಲ್ಲಿ? ಏಲಕ್ಕಿ ಬೆಳೆಯೋಕ್ಕೆ ಒಂದು 50% ನೆರಳಿದ್ರೆ ಹೇಳ್ಬೇಕಲ್ಲ, 50% ನೆರಳು ಬೇಕೇ ಬೇಕು. ಮತ್ತು ನೆರಳಿಲ್ಲ ಅಂದರೆ ಬೆಳೆಯೋಕ್ಕಾಗಲ್ಲ. ಆಮೇಲೆ ಇದನ್ನೆಲ್ಲ ಮ್ಯಾನೇಜ್ಮೆಂಟಲ್ಲಿ ಯಾವ ಥರ ನಿಮಗೆ? ಮ್ಯಾನೇಜ್ಮೆಂಟ್ ಎಲ್ಲ ಕಳೆ ಕಳೆ ನಿಯಂತ್ರಣ, ಕಳೆದೂ ಬ್ರಷ್ ಕಟ್ಟರು, ಯಾವುದೇ ರೌಂಡ್ ಅಪ್ ಹೊಡೆಯಂಗಿಲ್ಲ. ರೌಂಡ್ ಅಪ್ ಹೊಡೆದ್ರೆ ಸುಮ್ಮನೆ. ಆಮೇಲೆ ಇದಕ್ಕೆ ಸ್ಟೆಮ್ ಬೋರರ್ ಅಂದ್ರೆ ಕಾಂಡ. ಸರ್ ಇಂಪಾರ್ಟೆಂಟ್ ಸ್ಟೆಮ್ ಬೋರರು ಇದಕ್ಕೆ. ಅದೊಂದು ಬಿಟ್ರೆ ಬೇರೆ ಯಾವುದು ಬರಲ್ಲ. ಅದೊಂದು ಕೀಟದ ದಾವಳಿ ಅದೊಂದು ಇರುತ್ತೆ. ಸ್ಟೆಮ್ ಬೋರರ್ ಒಂದು ನಮ್ಮ ಏರಿಯಾದಲ್ಲಿ ಕಂಟ್ರೋಲ್ ಮಾಡೋಕ್ಕೆ ಒಂದು ಒಳ್ಳೆಯ ಔಷಧಿ ಐತೆ. ಅದರಿಂದ ನಾವು ಚೆನ್ನಾಗಿ ಡೆವಲಪ್ ಮಾಡ್ಕೋಬಹುದು ಅಷ್ಟೇ. ಅಂದ್ರೆ ಸ್ಪ್ರೇಗೆ ಏನೇ ಕೊಡ್ತೀವಿ ಇದಕ್ಕೆಲ್ಲ? ಸ್ಪ್ರೇ ಇದನ್ನ COC ಕೊಡ್ತೀನಿ. COC ಒಂದು, ಆಮೇಲೆ ಸ್ಟೆಮ್ ಬೋರರ್ಗೆ ಸಂಬಂಧಪಟ್ಟದಂಗೆ ಅದೊಂದು ಅಷ್ಟು ಬಿಟ್ರೆ ಮತ್ತೆ ಗೊಬ್ಬರ ಇನ್ನೇನು NPK ನ್ಯೂಟ್ರನ್ಸ್ ಅಂದ್ರೆ ಎಷ್ಟು ಟೈಮ್ ಕೊಡಿ ಸರ್ ವರ್ಷದಲ್ಲಿ? ವರ್ಷದಲ್ಲಿ ಸುಮಾರು ಒಂದು 3 ತಿಂಗಳಿಗೆ ಒಂದ್ಸರಿ ಯಾವ್ದಾದ್ರು ಒಂದು ಕೊಡ್ಬೇಕು. 3 ತಿಂಗಳು ಅದಕ್ಕೆ ಸರ್, ಯಾಕಂದ್ರೆ ನಿಮ್ ಗಿಡ ಒಳ್ಳೆ ವೆದರ್ಗೆ ಅದಕ್ಕೆ ಚೆನ್ನಾಗಿ ಬೆಳೆದಾವೆ. 3 ತಿಂಗಳಿಗೆ ಒಂದು ಇದನ್ನ ಕೊಡ್ಬೇಕು, ನ್ಯೂಟ್ರನ್ ಕೊಡ್ಬೇಕು. ಡ್ರಂಚಿಂಗ್, ಆಮೇಲೆ ಲಿಕ್ವಿಡ್ ಮಾಡಬಹುದು, ಲಿಕ್ವಿಡ್ ಮಾಡ್ಬೋದು, ಡ್ರೆಂಚಿಂಗು ಮಾಡ್ಬೋದು. ಆಮೇಲೆ ಇದನ್ನು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಡ್ರೆಂಚಿಂಗು COC ಡ್ರೆಂಚಿಂಗ್ ಮಾಡಿದ್ರೆ ಭಾಳ ಚೆನ್ನಾಗಿ. COC ಡ್ರೆಂಚಿಂಗ್ ಮಾಡಿ ಅದು ಮಲ್ಚು ಕೊಟ್ಟು ಮಾಡ್ಬೇಕು. ಅದು ವರ್ಷಕ್ಕೆ ಒಂದು 2 ಟೈಮ್ ಮಾಡಿದ್ರೆ ಸಾಕು. 2 ಟೈಮ್ ಮಾಡಿದ್ರೆ ಸಾಕು. ಆಮೇಲೆ ಇನ್ನೊಂದು ವಿಶೇಷವಾಗಿ ರೈತರಿಗೆ ಹೇಳಕ್ಕೆ ಇಷ್ಟಪಡೋದು ಏನು ಅಂದರೆ, ಯಾವುದೇ ಕುರಿ ಗೊಬ್ಬರ ಆಗಲಿ ಕೋಳಿ ಗೊಬ್ಬರ ಆಗಲಿ ಡೈರೆಕ್ಟ್ ಬುಡಕ್ಕೆ ಹಾಕ್ಬಾರ್ದು. ಈಗ ನಾನು ಕುರಿ ಗೊಬ್ಬರ ಈ ಏಲಕ್ಕಿ ಗಿಡ ಬೆಳೀಲಿ ಅಂತಂದೇಳಿ ಹೊಸದಾಗಿ ಮಾಡಿರ್ತಕ್ಕಂಥ ಕೃಷಿಕ ಏನು ಮಾಡ್ತಾನೆ ಅಂದರೆ, ನಾನು ಏಲಕ್ಕಿ ಬೆಳಿಬೇಕು, ಭಾರಿ ಚೆನ್ನಾಗಿ ಬೆಳಿಬೇಕು ಅಂತ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಅಂಥದ್ದೆಲ್ಲ ತಗೊಂಡು ಬುಡಕ್ಕೆ ಹಾಕಿದರೆ ಗಿಡ ಸುಟ್ಟು ಭಸ್ಮ ಆಗಿ ಹೋಗುತ್ತೆ. ಏನಿದ್ರು ಇಲ್ಲೇ ಹಾಕ್ಬೇಕು, ತೆಳು ದೂರ, ಸ್ವಲ್ಪ ದೂರ. ಕೋಳಿ ಗೊಬ್ಬರನೇ ಆಗಿರಲಿ ಕುರಿ ಗೊಬ್ಬರನೇ ಆಗಲಿ ದೂರನೇ ಹಾಕ್ಬೇಕು. ಆಮೇಲೆ ಇದಕ್ಕೆಲ್ಲ ವಾಟರ್ ಮ್ಯಾನೇಜ್ಮೆಂಟ್ ಸ್ಪ್ರಿಂಕ್ಲರ್, ಮೈಕ್ರೋ ಸ್ಪ್ರಿಂಕ್ಲರ್ ಆ ಮುಖಾಂತರ ಅದ್ರ ಸಾಕು. ಜಸ್ಟ್ ನಮಗೆ ಮೇಲೆ ನೀರು ಬಿದ್ದರೆ ಸಾಕು. ಹೌದು. ನೋಡ್ರಿ ಎಷ್ಟು ಕಂದು ಚೆನ್ನಾಗಿ ಆರೋಗ್ಯವಾಗೈತೆ. ಈಗ ಯಾವುದೇ ಸ್ಟೆಮ್ ಬೋರರು ಮತ್ತೊಂದು ಇದಕ್ಕೆ ತಾಗಿಲ್ಲ. ಅದಕ್ಕೆ ಸರಿಯಾದ ಒಂದು ಮೆಡಿಸಿನ್ ಇದು ಮಾಡಿಬಿಟ್ರೆ. ನನಗೀಗ ಏನಾಯಿತು ಅಂದರೆ, ಒಂದು ಮೆಡಿಸಿನ್ನು ಅದು ಜಪಾನ್ ಕಂಪ್ನಿದು ಅರಸಿ ಅಂತೇಳಿ, ಅದೊಂದು ನಾನೀಗ ಸುಮಾರು ಒಂದು 7 ತಿಂಗಳಿಂದನೂ ಸ್ಪ್ರೇ ಮಾಡ್ತಾಯಿದ್ದೀನಿ. ನೋಡ್ರಿ ಈಗ 2 ತಿಂಗಳಾಗಿದೆ, ಎಲ್ಲೂ ಒಂದು ಬೋರರ್ ಕಾಣಿಸ್ತಾ ಇಲ್ಲ ಸರ್. ಈಗ ಸ್ಟೆಮ್ ಬೋರಿಗೆ ಯಾವ ಔಷಧಿ? ಅದೇ ಸರ್, ನಾನು ಹೆಚ್ಚಿನದಾಗಿ ಅರಸಿ ಒಂದನೇ ಜಾಸ್ತಿ ಸ್ಪ್ರೇ ಮಾಡ್ತಾ ಇದ್ದೀನಿ. ನಿಚ್ಚಿನ ಕಂಪ್ನಿದು ಜಸ್ಟ್ ಏನಾದ್ರು ಒಂದು ಕ್ಯಾನಿಗೆ 6 ml ಅಷ್ಟೇ. ಯಾವಾಗಿಂದ ಯೂಸ್ ಮಾಡ್ತಾ ಇದ್ದೀವಿ ಸರ್? ಸುಮಾರು ಈಗ ಒಂದು 5 ತಿಂಗಳಾಯ್ತು, 5-6 ತಿಂಗಳೇ ಆಗಿದೆ. ನೋಡ್ರಿ ನನಗೆ 3 ತಿಂಗಳಾದ್ರೂ ನೆಲ್ಲಣಿ ಗ್ರೀನ್ ಗೋಲ್ಡ್ಗೂ ಬೋರರು ಕಾಣಿಸಲ್ಲ, ಯಾವುದೂ ಇಲ್ಲ. ಸ್ಟೆಮ್ ಬೋರರ್ ಅದಕ್ಕಿಂತ ಮುಂಚೆ 1-1.5 ತಿಂಗಳಿಗೆ ಅಲ್ಲೇ ಸ್ಟೆಮ್ ಬೋರರು ಮತ್ತೆ ಕಾಂಡ ಕೊರಕ, ಆಮೇಲೆ ಕಾಯಿ ಕೊರಕ ಇದೆಲ್ಲ ಸ್ಟಾರ್ಟ್ ಆಗಿತ್ತು. ಈಗ ಯಾವುದೂ ಇಲ್ಲ. ನನಗೆ ಭಾಳ ಫ್ರೀ ಅದೀನಿ ನಾನು ಸ್ಪ್ರೇ ಮಾಡೋದು, ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾನು ಈಗ ಈ ಥರ ರೈತರಿಗೆಲ್ಲ ಅದನ್ನೇ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಸ್ಟೆಮ್ ಬೋರರು ಈಗ ಸ್ಟೆಮ್ ಬೋರರ್ ಯಾವಾಗಾದ್ರೂ ಸ್ಟಾರ್ಟ್ ಆಗ್ಬೋದು. ಅದು ಈ ಟೈಮ್ ಆ ಟೈಮ್ ಅಂತ ಬರಲ್ಲ. ಕ್ರಾಪು ಬರೋದಕ್ಕಿಂತ ಮುಂಚೆನೂ ಸ್ಟಾರ್ಟ್ ಆಗುತ್ತೆ, ಕ್ರಾಪ್ ಬಂದ್ಮೇಲೂ ಸ್ಟಾರ್ಟ್ ಆಗುತ್ತೆ. ಕಾಂಡ ಕೊರಕ ಜೊತೆಗೆ ಎಲ್ಲದೂ
ಹೆಚ್ಚಿನದಾಗಿ ಒಂದೇ ಸರಿ ಯಾವುದು ನಾವು ಸ್ಪ್ರೇ ಕೊಟ್ಟಿಲ್ಲ ಅಂದರೆ ಹೆಚ್ಚಿನದಾಗಿ ಕಳೆ ಗಿಳೆ ಎಲ್ಲ ಬಂದ್ಬಿಟ್ಟು ಯಾವ್ದು ನೋಡಕ್ಕೆ ಚೆನ್ನಾಗಿಲ್ದಂಗೆ ಆಗ್ಬಿಡುತ್ತೆ. ಅದೇ ಅದು ಬಂದು ಹುಳ ಕಡಿದ್ರಪ್ಪ ಹುಳ ಕಡಿತಪ್ಪ ಅಂದ್ರೆ ಎಲ್ಲ ಸುಮ್ಮನೆ ಒಣಗೇ ಅಡ್ಡಾಡ್ತಾ ಇರುತ್ತೆ. ಈಗ ನೋಡ್ರಿ ಎಷ್ಟು ಈಗ ನಾವು ಹೊಚ್ಕೆ ಮಾಡಿ ಹೊಚ್ಕೆ ಮಾಡಿಬಿಟ್ವಿ ಅಂದ್ರೆ ಇದು ಈ ತರ ಸುಮ್ ಬರ್ತಾ ಇರುತ್ತೆ. ಇದು ಹೆಚ್ಚಿನ ಸಂಖ್ಯೆ ಬರುತ್ತೆ. ಇದು ಮಲ್ಚಿಂಗ್ ಮಾಡಿದ್ರೆ ಒಟ್ಟು ಮಲ್ಚಿಂಗ್ ಮಾಡಿದ್ರೆ ಮಲ್ಚಿಂಗು ನಮಗೇನು ಬುಡದಲ್ಲಿ ಈ ಮಣ್ಣು ಆರ್ದಂಗೆ ಇಲ್ಲಿತ್ತು ಅಂದ್ರೆ ಅದು ಸ್ವಲ್ಪ ಕಾವು ಬರುತ್ತಾ, ಇದು ಈ ತರ. ಆಮೇಲೆ ನಾವು ಸ್ವಲ್ಪ ಈ ತರ ಎಲ್ಲ ಕ್ಲೀನ್ ಮಾಡ್ತಾ ಇರ್ಬೇಕು. ಬುಡದಲ್ಲಿ ಈ ತರ ಕ್ಲೀನ್ ಮಾಡ್ತಾ ಇದ್ರೆ ಗಿಡ ನೋಡೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಒಳ್ಳೆ ಏಲಕ್ಕಿ ಬೆಳೆಗಾರ ಅಂತ ಹೇಳ್ಬೋದು ಈ ತರ ಮಾಡಿದ್ರೆ. ಹೊಸದಾಗಿ ಏನು ಅಡಿಕೆ ತೋಟದಲ್ಲಿ ಅಂತರ ಬೆಳೆ ಏಲಕ್ಕಿ ಬೆಳಿಬೇಕಂತ ಇಂಟ್ರೆಸ್ಟ್ ಅಂತ ರೈತರು ಎಷ್ಟು ಗಿಡನ ಹಚ್ಚಿದ್ರೆ ಚೆನ್ನಾಗಿ? ಹೊಸದಾಗಿ ಏಲಕ್ಕಿ ಬೆಳೆಯೋರು ಅಂತಂದ್ರೆ ಅವರ ಇಂಟ್ರೆಸ್ಟ್ ಮೇಲೆ ಅದು ಹೋಗುತ್ತೆ. ನನ್ನ ಅನುಭವ ಪ್ರಕಾರ ನಾನು ಹೇಳೋದು ಏನಪ್ಪ ಅಂದರೆ, ಅವರು ಏನಾರ ಮನೆಯಲ್ಲಿ ಮೆಂಬರ್ಸು ಕಡಿಮೆ ಇತ್ತು, ಒಬ್ಬರು ಇಬ್ಬರು ಇತ್ತು ಅಂದರೆ ಒಂದು 300 ಗಿಡ ಮಾಡ್ಬೋದು. 300 ಗಿಡನ ಏಲಕ್ಕಿ ಒಂದು ಅಡಿಕೆ ತೋಟದಲ್ಲಿ ಮಾಡ್ಕೊಂಡು ಅದನ್ನು ಒಳ್ಳೆ ಟೈಮಿಗೆ ಸರಿಯಾಗಿ ಗೊಬ್ಬರ, ನೀರು, ಮತ್ತೊಂದು ನಿರ್ವಹಣೆ ಮಾಡಿದ್ರೆ ಅಂದರೆ 300 ಗಿಡದಲ್ಲೇ 300 kg ಏಲಕ್ಕಿ ತೆಗಿಬೋದು. 2 ವರ್ಷದ ಒಳಗಡೆನೆ 1 ಗಿಡಕ್ಕೆ 1 kg ಏಲಕ್ಕಿ ತೆಗಿಬೋದು. ಎಸ್ ಕೆ ಪಿ ಹೆಚ್ಚು ಖರ್ಚಿಲ್ಲ, ಏನಿಲ್ಲ. ನೆಲನೆ ಗ್ರೀನ್ ಗೋಲ್ಡ್ ಆದರೆ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬರುತ್ತೆ. ಸ್ವಲ್ಪ ಗಿಡ ಸಸಿ ರೇಟ್ ಜಾಸ್ತಿ ಅದು. ಆಮೇಲೆ ಅದಕ್ಕೆ 1-2 ಸರಿ ಸ್ಪ್ರೇ ಮಾಡಬೇಕು. ಇಲ್ಲಿ ನೋಡ್ರಿ, ಇದಕ್ಕೆ ನಾನು ಸುಮಾರು 2 ತಿಂಗಳಾಯಿತು ಸ್ಪ್ರೇ ಮಾಡಿಲ್ಲ. ಎಷ್ಟು ಶೈನಿಂಗ್ ಇದೆ ನೋಡಿ ಗಿಡ. ಮಳೆ ಚೆನ್ನಾಗಿದೆ. ಇವಾಗೆಲ್ಲ ಈಗ ಸ್ಟಾರ್ಟ್ ನೋಡ್ರಿ, ಮಳೆ ಕೊರತೆಯಿಂದ ಇವಾಗ ಈಗ ಸ್ಟಾರ್ಟ್ ಆಗ್ತಾ ಇದೆ.